ರಿಪಬ್ಲಿಕ್ ಕನ್ನಡ ವಿಜಯಪುರ. ಆಷಾಢ ಮಾಸದ 3ನೇ ಶುಕ್ರವಾರ ಆದ ಇವತ್ತು ಚಾಮುಂಡಿ ಬೆಟ್ಟಕ್ಕೆ ಭಕ್ತರ ದಂಡೆ ಹರಿದು ಬಂದಿದೆ. ಚಾಮುಂಡಿ ಬೆಟ್ಟದಲ್ಲಿ ಸರಿಯಾದ ವ್ಯವಸ್ಥೆ ಮಾಡಲಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಅಲ್ಲಿರುವ ಬಂದಿರುವ ಭಕ್ತರು ಆಕ್ರೋಶವನ್ನ ಹೊರಹಾಕಿದ್ದಾರೆ. ನಮ್ಮ ಪ್ರತಿನಿಧಿ ಮೈಸೂರು ಪ್ರತಿನಿಧಿ ವಿನೋದ್ ಪಡ್ವಾರಳ್ಳಿ ಅಲ್ಲಿಂದ ಒಂದು ಪ್ರತ್ಯಕ್ಷ ವರದಿಯನ್ನ ನೀಡಿದ್ದಾರೆ. ಬನ್ನಿ ನೋಡೋಣ. ಡಿಸಿ ಇರಬಹುದು, ಕಮಿಷನರ್ ಎಲ್ಲರೂ ಕೂಡ ಬಂದಿದ್ದಾರೆ. ಡಿಸಿ ಲಕ್ಷ್ಮೀಕಾಂತ್ ರೆಡ್ಡಿ ಇರಬಹುದು, ಕಮಿಷನರ್ ಸಿಮಲಂಕರ್ ಬಂದಿದ್ದಾರೆ. ಈಗಾಗಲೇ ಅವರು ಕೂಡ ಜನರನ್ನ ಖುದ್ದು ನಿಂತು ನಿಯಂತ್ರಣ ಮಾಡ್ತಾ ಇದ್ದಾರೆ. ಬೆಳಿಗ್ಗೆ ಸಾಕಷ್ಟು ಗೊಂದಲಗಳಾಗಿ ಸಾಕಷ್ಟು ತೊಂದರೆಗಳಾಗಿತ್ತು. ಎಲ್ಲರೂ ಕೂಡ ಈಗಾಗಲೇ ಪೊಲೀಸರು ಎಲ್ಲರೂ ಕೂಡ 2,000 ಟಿಕೆಟ್ ಬಗ್ಗೆ ಸಾಕಷ್ಟು ಗೊಂದಲಗಳಾಗಿತ್ತು. ಎಲ್ಲರೂ ಕೂಡ ಸಾಕಷ್ಟು ಈ ಬಗ್ಗೆ ಕೂಡ ರಿಪಬ್ಲಿಕ್ ಕನ್ನಡದಲ್ಲಿ ವಿಸ್ತೃತವಾದ ವರದಿ ಮಾಡಿದ್ವಿ. ನೀವು ನೋಡ್ತಾ ಇರಬಹುದು ಯಾವ ರೀತಿಯಾದಂತಹ ಪೊಲೀಸರು ಕೂಡ ಇಲ್ಲಿ ಪೊಲೀಸರ ಜನರ ನಿಯಂತ್ರಣ ಮಾಡೋಕ್ಕೂ ಕೂಡ ಸಾಕಷ್ಟು ಹರಸಾಹಸವನ್ನ ಪಟ್ಟಿರುವಂತದ್ದು. ಈಗಾಗಲೇ ಬ್ಯಾರಿಕೇಡ್ ಎಲ್ಲ ತಳ್ಳಿ ಒಳ ಹೋಗುವಕ್ಕೆ ಪೊಲೀಸರು ಕೂಡ ಬಿಡ್ತಾ ಇರಲಿಲ್ಲ. ಆದ್ರೆ ಸಾರ್ವಜನಿಕರು ಬ್ಯಾರಿಕೇಡ್ ಎಲ್ಲ ತಳ್ಳಿ ಎಲ್ಲರೂ ಕೂಡ ದರ್ಶನ ಮಾಡೋದಕ್ಕೆ ಒಳ ಹೋಗ್ತಾ ಇದ್ದಾರೆ. ಖುದ್ದು ನಗರ ಪೊಲೀಸ್ ಆಯುಕ್ತೆ ಸೀಮಾ ಲಾಟ್ಕರ್ ಇರಬಹುದು, ಈಗಾಗಲೇ ಜಿಲ್ಲಾಧಿಕಾರಿಗಳಾದಂತಹ ಲಕ್ಷ್ಮೀಕಾಂತ್ ರೆಡ್ಡಿ ಇರಬಹುದು, ಎಲ್ಲರೂ ಕೂಡ ಖುದ್ದು ಸ್ಥಳಕ್ಕೆ ಬಂದಿದ್ದಾರೆ. ಎಲ್ಲರೂ ಕೂಡ ಇಲ್ಲಿನ ಅವ್ಯವಸ್ಥೆ ಬಗ್ಗೆ ಈಗಾಗಲೇ ಬೆಟ್ಟದ ಕಾರ್ಯದರ್ಶಿ ಆಗಿರುವಂತಹ ರೂಪ್ ಅವರಿಗೆ ತರಾಟೆಗೆ ತೆಗೆದುಕೊಂಡ್ರು. ಬಹಳ ಪ್ರಮುಖವಾಗಿ ಇಲ್ಲಿ ಸಾಕಷ್ಟು ಅವ್ಯವಸ್ಥೆಗಳಾಗಿತ್ತು. 2,000 ಕೊಟ್ಟು ಬರುವಂತವರಿಗೆ ಯಾವುದೇ ರೀತಿಯ ವ್ಯವಸ್ಥೆಗಳಾಗಿರಲಿಲ್ಲ. ಅದರ ಬಗ್ಗೆ ಸರ್ ಒಂದು ನಿಮಿಷ ಏನಾಗಿದೆ ಸರ್ ಇವತ್ತು? ದರ್ಶನ ಆಗ್ತಾ ಇದೆ. ಸ್ವಲ್ಪ ಹೆವಿ ರೆಸ್ಟ್ ಆಗಿದ್ದಕ್ಕೆ ಸ್ವಲ್ಪ ಕ್ಲಿಯರ್ ಮಾಡಕ್ಕೆ ಬಂದಿದ್ದೇವೆ. ಇನ್ನೊಂದು 10 ನಿಮಿಷದಲ್ಲಿ ಕ್ಲಿಯರ್ ಆಗುತ್ತೆ. ಏನಕ್ಕೆ ಅವ್ಯವಸ್ಥೆ ಆಯ್ತು ಸರ್? 2 ವಾರ ಕರೆಕ್ಟ್ ಆಗಿತ್ತು. ಅವ್ಯವಸ್ಥೆ ಏನಿಲ್ಲ. ಕ್ರೌಡ್ ಇವತ್ತು ಲಾಸ್ಟ್ 2 ವೀಕ್ಸ್ ಗಿಂತನೂ ಡಬಲ್ ಕ್ರೌಡ್ ಬಂದಿದೆ. ಅದಕ್ಕೆ ಸ್ವಲ್ಪ ಜಾಸ್ತಿ ಕ್ರೌಡ್ ಆಗಿದೆ. ಕ್ಲಿಯರ್ ಮಾಡಿಸ್ತಾ ಇದೀವಿ. ಒಂದು 10 ಮಿನಿಟ್ಸ್ ಅಲ್ಲಿ ಇಟ್ ವಿಲ್ ಬಿ ಕ್ಲಿಯರ್. ಅಲ್ಲ, ಜನರು ಹೇಳ್ತಾರೆ ಸರ್ ಸಾಕಷ್ಟು ಯಾವುದೇ ವ್ಯವಸ್ಥೆಗಳು ಮಾಡಿಲ್ಲ. ಬೆಳಿಗ್ಗೆ 5 ಗಂಟೆಲಿ ಇಟ್ಟಿದ್ವಿ, 8 ಗಂಟೆ ದರ್ಶನಗಳಾಗ್ತಾ ಇಲ್ಲ ಅಂತೇಳಿ ಸಾರ್ವಜನಿಕ ಆಕ್ರೋಶ ವ್ಯಕ್ತಪಡಿಸ್ತಾ ಇದೆ ಸರ್. 2.5 hours ಆಗ್ತಾ ಇದೆ ದರ್ಶನಕ್ಕೆ, ಧರ್ಮ ದರ್ಶನಕ್ಕೆ. ಈಗ ಡಬಲ್ ಕ್ರೌಡ್ ಆಗಿದ್ದಕ್ಕೆ ಸ್ವಲ್ಪ ಮ್ಯಾನೇಜ್ ಮಾಡಕ್ಕೆ ಬಂದಿದ್ವಿ. ಒಂದು 10 ನಿಮಿಷದಲ್ಲಿ ಕ್ಲಿಯರ್ ಆಗುತ್ತೆ. ಇದಿಷ್ಟು ಜಿಲ್ಲಾಧಿಕಾರಿಗಳು ರಿಪಬ್ಲಿಕ್ ಕನ್ನಡಗೆ ಹೇಳ್ತಾ ಇರುವಂತದ್ದು. ಯಾವುದೇ ತೊಂದರೆ ಆಗಿಲ್ಲ. ಒಂದು 10ರಿಂದ 20 ನಿಮಿಷದಲ್ಲಿ ಎಲ್ಲವನ್ನು ಕೂಡ ಕ್ಲಿಯರ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಆದ್ರೆ ಇಲ್ಲಿನ ಪರಿಸ್ಥಿತಿ ನೋಡ್ತಾ ಇರಬಹುದು, ಯಾವ ರೀತಿಯಾಗಿ ನೀವು ಈ ಭಾಗದಲ್ಲಿ ನೋಡ್ತಾ ಇರಬಹುದು. ಆದ್ರೆ 300 ರೂಪಾಯಿ ಇರಬಹುದು, 2,000 ಯಾವುದಕ್ಕೆ 300 ರೂಪಾಯಿ ಕೊಟ್ಟು ಬಂದಿದ್ದಾರೆ, ಯಾವುದಕ್ಕೆ 2,000 ಕೊಟ್ಟು ಬಂದಿದ್ದಾರೆ, ಯಾವುದು ಕೂಡ ಅರ್ಥ ಆಗ್ತಾ ಇಲ್ಲ. ಅಷ್ಟರ ಮಟ್ಟಿಗೆ ಜನರು ಕೂಡ ನೂಕುನುಗ್ರಹ ಇಲ್ಲಿ ಮಾಡ್ತಾ ಇರುವಂತದ್ದು. ಎಲ್ಲರೂ ಕೂಡ ತಾಮೊಂದು ತಾಯಿಯ ದರ್ಶನ ಪಡಿಬೇಕು ಅಂತೇಳಿ ಈಗಾಗಲೇ ಎಲ್ಲರೂ ಕೂಡ ಮುಗಿಬೀಳ್ತಾ ಇದ್ದಾರೆ. ಖುದ್ದು ಈಗಾಗಲೇ ಜಿಲ್ಲಾಧಿಕಾರಿಗಳಿರ್ಬೋದು, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಎಲ್ಲರೂ ಕೂಡ ಈಗಾಗಲೇ ಸ್ಥಳದಲ್ಲಿ ಮೊಕಮನ್ನ ಹೂಡಿದ್ದಾರೆ. ಈ ಒಂದು ಸರತಿ ಸಾಲಲ್ಲಿ ಯಾವೆಲ್ಲ ಅವ್ಯವಸ್ಥೆಗಳಾಗಿತ್ತು ಅದನ್ನ ಸರಿಪಡಿಸುವಂತಹ ಕೆಲಸಕ್ಕೆ ಮುಂದಾಗ್ತಾ ಇರುವಂತದ್ದು. ಬಹಳ ಪ್ರಮುಖವಾಗಿ ಈಗಾಗಲೇ ಇಲ್ಲಿ 2 ಭಾಗಗಳಲ್ಲೂ ಕೂಡ ಧರ್ಮದರ್ಶನ ಇರಬಹುದು, ಈಗಾಗಲೇ 300 ರೂಪಾಯಿ 2,000 ಕೊಟ್ಟು ಬರುವಂತರೂ ಕೂಡ ಸಾಕಷ್ಟು ತೊಂದರೆಗಳಾಗ್ತಾ ಇತ್ತು. ಇದೆಲ್ಲದರ ಬಗ್ಗೆ ಒಂದು ರೀತಿಯಲ್ಲಿ ಸ್ಟ್ಯಾಂಡರ್ಡ್ ಪ್ರೊಸೀಜರ್ನ ಮಾಡಬೇಕು ಅನ್ನುವಂಥದ್ದು ಎಲ್ಲರ ಆಗ್ರಹ ಆಗಿತ್ತು. ಮೇಡಮ್ ಏನು ಇದಾಗಿತ್ತಂತೆ ಮೇಡಮ್? ಪೊಲೀಸ್ ಕಮಿಷನರ್ ಕೂಡ ಯಾವುದೇ ರೀತಿಯಾದ ಮಾಹಿತಿಯನ್ನು ಪ್ರತಿಕ್ರಿಯೆ ಕೊಡ್ತಾ ಇಲ್ಲ. ಸಾಕಷ್ಟು ಅವ್ಯವಸ್ಥೆಗಳಂತೂ ಚಾಮುಂಡಿ ಬೆಟ್ಟದಲ್ಲಿ ಆಗ್ತಾ ಇರುವಂತದ್ದು ಬಹಳ ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ಕ್ಯಾಮರಾ ಪರ್ಸನ್ ಸಚಿವ ಜೊತೆಗೆ ವಿನೋದ್ ಪಡ್ವಾರಳ್ಳಿ, ರಿಪಬ್ಲಿಕ್ ಕನ್ನಡ ವಿಜಯಪುರ. ಆಷಾಢ ಮಾಸದ 3ನೇ ಶುಕ್ರವಾರ ಆದ ಇವತ್ತು ಚಾಮುಂಡಿ ಬೆಟ್ಟಕ್ಕೆ ಭಕ್ತರ ದಂಡೆ ಹರಿದು ಬಂದಿದೆ. ಚಾಮುಂಡಿ ಬೆಟ್ಟದಲ್ಲಿ ಸರಿಯಾದ ವ್ಯವಸ್ಥೆ ಮಾಡಲಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಅಲ್ಲಿರುವ ಬಂದಿರುವ ಭಕ್ತರು ಆಕ್ರೋಶವನ್ನ ಹೊರಹಾಕಿದ್ದಾರೆ. ನಮ್ಮ ಪ್ರತಿನಿಧಿ ಮೈಸೂರು ಪ್ರತಿನಿಧಿ ವಿನೋದ್ ಪಡ್ವಾರಳ್ಳಿ ಅಲ್ಲಿಂದ ಒಂದು ಪ್ರತ್ಯಕ್ಷ ವರದಿಯನ್ನ ನೀಡಿದ್ದಾರೆ. ಬನ್ನಿ ನೋಡೋಣ. ಡಿಸಿ ಇರಬಹುದು, ಕಮಿಷನರ್ ಎಲ್ಲರೂ ಕೂಡ ಬಂದಿದ್ದಾರೆ. ಡಿಸಿ ಲಕ್ಷ್ಮೀಕಾಂತ್ ರೆಡ್ಡಿ ಇರಬಹುದು, ಕಮಿಷನರ್ ಸಿಮಲಂಕರ್ ಬಂದಿದ್ದಾರೆ. ಈಗಾಗಲೇ ಅವರು ಕೂಡ ಜನರನ್ನ ಖುದ್ದು ನಿಂತು ನಿಯಂತ್ರಣ ಮಾಡ್ತಾ ಇದ್ದಾರೆ. ಬೆಳಿಗ್ಗೆ ಸಾಕಷ್ಟು ಗೊಂದಲಗಳಾಗಿ ಸಾಕಷ್ಟು ತೊಂದರೆಗಳಾಗಿತ್ತು. ಎಲ್ಲರೂ ಕೂಡ ಈಗಾಗಲೇ ಪೊಲೀಸರು ಎಲ್ಲರೂ ಕೂಡ 2,000 ಟಿಕೆಟ್ ಬಗ್ಗೆ ಸಾಕಷ್ಟು ಗೊಂದಲಗಳಾಗಿತ್ತು. ಎಲ್ಲರೂ ಕೂಡ ಸಾಕಷ್ಟು ಈ ಬಗ್ಗೆ ಕೂಡ ರಿಪಬ್ಲಿಕ್ ಕನ್ನಡದಲ್ಲಿ ವಿಸ್ತೃತವಾದ ವರದಿ ಮಾಡಿದ್ವಿ. ನೀವು ನೋಡ್ತಾ ಇರಬಹುದು ಯಾವ ರೀತಿಯಾದಂತಹ ಪೊಲೀಸರು ಕೂಡ ಇಲ್ಲಿ ಪೊಲೀಸರ ಜನರ ನಿಯಂತ್ರಣ ಮಾಡೋಕ್ಕೂ ಕೂಡ ಸಾಕಷ್ಟು ಹರಸಾಹಸವನ್ನ ಪಟ್ಟಿರುವಂತದ್ದು. ಈಗಾಗಲೇ ಬ್ಯಾರಿಕೇಡ್ ಎಲ್ಲ ತಳ್ಳಿ ಒಳ ಹೋಗುವಕ್ಕೆ ಪೊಲೀಸರು ಕೂಡ ಬಿಡ್ತಾ ಇರಲಿಲ್ಲ. ಆದ್ರೆ ಸಾರ್ವಜನಿಕರು ಬ್ಯಾರಿಕೇಡ್ ಎಲ್ಲ ತಳ್ಳಿ ಎಲ್ಲರೂ ಕೂಡ ದರ್ಶನ ಮಾಡೋದಕ್ಕೆ ಒಳ ಹೋಗ್ತಾ ಇದ್ದಾರೆ. ಖುದ್ದು ನಗರ ಪೊಲೀಸ್ ಆಯುಕ್ತೆ ಸೀಮಾ ಲಾಟ್ಕರ್ ಇರಬಹುದು, ಈಗಾಗಲೇ ಜಿಲ್ಲಾಧಿಕಾರಿಗಳಾದಂತಹ ಲಕ್ಷ್ಮೀಕಾಂತ್ ರೆಡ್ಡಿ ಇರಬಹುದು, ಎಲ್ಲರೂ ಕೂಡ ಖುದ್ದು ಸ್ಥಳಕ್ಕೆ ಬಂದಿದ್ದಾರೆ. ಎಲ್ಲರೂ ಕೂಡ ಇಲ್ಲಿನ ಅವ್ಯವಸ್ಥೆ ಬಗ್ಗೆ ಈಗಾಗಲೇ ಬೆಟ್ಟದ ಕಾರ್ಯದರ್ಶಿ ಆಗಿರುವಂತಹ ರೂಪ್ ಅವರಿಗೆ ತರಾಟೆಗೆ ತೆಗೆದುಕೊಂಡ್ರು. ಬಹಳ ಪ್ರಮುಖವಾಗಿ ಇಲ್ಲಿ ಸಾಕಷ್ಟು ಅವ್ಯವಸ್ಥೆಗಳಾಗಿತ್ತು. 2,000 ಕೊಟ್ಟು ಬರುವಂತವರಿಗೆ ಯಾವುದೇ ರೀತಿಯ ವ್ಯವಸ್ಥೆಗಳಾಗಿರಲಿಲ್ಲ. ಅದರ ಬಗ್ಗೆ ಸರ್ ಒಂದು ನಿಮಿಷ ಏನಾಗಿದೆ ಸರ್ ಇವತ್ತು? ದರ್ಶನ ಆಗ್ತಾ ಇದೆ. ಸ್ವಲ್ಪ ಹೆವಿ ರೆಸ್ಟ್ ಆಗಿದ್ದಕ್ಕೆ ಸ್ವಲ್ಪ ಕ್ಲಿಯರ್ ಮಾಡಕ್ಕೆ ಬಂದಿದ್ದೇವೆ. ಇನ್ನೊಂದು 10 ನಿಮಿಷದಲ್ಲಿ ಕ್ಲಿಯರ್ ಆಗುತ್ತೆ. ಏನಕ್ಕೆ ಅವ್ಯವಸ್ಥೆ ಆಯ್ತು ಸರ್? 2 ವಾರ ಕರೆಕ್ಟ್ ಆಗಿತ್ತು. ಅವ್ಯವಸ್ಥೆ ಏನಿಲ್ಲ. ಕ್ರೌಡ್ ಇವತ್ತು ಲಾಸ್ಟ್ 2 ವೀಕ್ಸ್ ಗಿಂತನೂ ಡಬಲ್ ಕ್ರೌಡ್ ಬಂದಿದೆ. ಅದಕ್ಕೆ ಸ್ವಲ್ಪ ಜಾಸ್ತಿ ಕ್ರೌಡ್ ಆಗಿದೆ. ಕ್ಲಿಯರ್ ಮಾಡಿಸ್ತಾ ಇದೀವಿ. ಒಂದು 10 ಮಿನಿಟ್ಸ್ ಅಲ್ಲಿ ಇಟ್ ವಿಲ್ ಬಿ ಕ್ಲಿಯರ್. ಅಲ್ಲ, ಜನರು ಹೇಳ್ತಾರೆ ಸರ್ ಸಾಕಷ್ಟು ಯಾವುದೇ ವ್ಯವಸ್ಥೆಗಳು ಮಾಡಿಲ್ಲ. ಬೆಳಿಗ್ಗೆ 5 ಗಂಟೆಲಿ ಇಟ್ಟಿದ್ವಿ, 8 ಗಂಟೆ ದರ್ಶನಗಳಾಗ್ತಾ ಇಲ್ಲ ಅಂತೇಳಿ ಸಾರ್ವಜನಿಕ ಆಕ್ರೋಶ ವ್ಯಕ್ತಪಡಿಸ್ತಾ ಇದೆ ಸರ್. 2.5 hours ಆಗ್ತಾ ಇದೆ ದರ್ಶನಕ್ಕೆ, ಧರ್ಮ ದರ್ಶನಕ್ಕೆ.
ಈಗ ಡಬಲ್ ಕ್ರೌಡ್ ಆಗಿದ್ದಕ್ಕೆ ಸ್ವಲ್ಪ ಮ್ಯಾನೇಜ್ ಮಾಡೋಕೆ ಬಂದಿದ್ವಿ. ಒಂದು 15 ನಿಮಿಷದಲ್ಲಿ ಕ್ಲಿಯರ್ ಆಗುತ್ತೆ. ಇದಿಷ್ಟು ಏನೋ ಜಿಲ್ಲಾಧಿಕಾರಿಗಳು ರಿಪಬ್ಲಿಕನ್ಗೆ ಹೇಳ್ತಾ ಇರುವಂತದ್ದು. ಯಾವುದೇ ತೊಂದರೆ ಆಗಿಲ್ಲ, ಒಂದು 10ರಿಂದ 20 ನಿಮಿಷದಲ್ಲಿ ಎಲ್ಲವನ್ನು ಕೂಡ ಕ್ಲಿಯರ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಆದ್ರೆ ಇಲ್ಲಿನ ಪರಿಸ್ಥಿತಿ ನೋಡ್ತಾ ಇರಬಹುದು, ಯಾವ ರೀತಿಯಾಗಿ ನೀವು ಈ ಭಾಗದಲ್ಲಿ ನೋಡ್ತಾ ಇರಬಹುದು. ಆದ್ರೆ 300 ರೂಪಾಯಿ ಇರಬಹುದು, 2,000, ಯಾವುದಕ್ಕೆ 300 ರೂಪಾಯಿ ಕೊಟ್ಟು ಬಂದಿದ್ದಾರೆ, ಯಾವುದಕ್ಕೆ 2,000 ಕೊಟ್ಟು ಬಂದಿದ್ದಾರೆ, ಯಾವುದು ಕೂಡ ಅರ್ಥ ಆಗ್ತಾ ಇಲ್ಲ. ಅಷ್ಟರ ಮಟ್ಟಿಗೆ ಜನರು ಕೂಡ ನೂಕುನುಗ್ರಹನ ಇಲ್ಲಿ ಮಾಡ್ತಾ ಇರುವಂತದ್ದು. ಎಲ್ಲರೂ ಕೂಡ ತಾಮೊಂದು ತಾಯಿಯ ದರ್ಶನ ಪಡಿಬೇಕು ಅಂತೇಳಿ ಈಗಾಗಲೇ ಎಲ್ಲರೂ ಕೂಡ ಮುಗಿಬೀಳ್ತಾ ಇದ್ದಾರೆ. ಖುದ್ದು ಈಗಾಗಲೇ ಜಿಲ್ಲಾಧಿಕಾರಿಗಳಿರ್ಬೋದು, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಎಲ್ಲರೂ ಕೂಡ ಈಗಾಗಲೇ ಸ್ಥಳದಲ್ಲಿ ಮೊಕವನ್ನು ಹೂಡಿದ್ದಾರೆ. ಈ ಒಂದು ಸರತಿ ಸಾಲಲ್ಲಿ ಯಾವೆಲ್ಲ ವ್ಯವಸ್ಥೆಗಳಾಗಿತ್ತು ಅದನ್ನ ಸರಿಪಡಿಸುವಂತಹ ಕೆಲಸಕ್ಕೆ ಮುಂದಾಗ್ತಾ ಇರುವಂತದ್ದು. ಬಹಳ ಪ್ರಮುಖವಾಗಿ ಈಗಾಗಲೇ ಇಲ್ಲಿ 2 ಭಾಗಗಳಲ್ಲೂ ಕೂಡ ಧರ್ಮದರ್ಶನ ಇರಬಹುದು, ಈಗಾಗಲೇ 300 ರೂಪಾಯಿ 2,000 ಕೊಟ್ಟು ಬರುವಂತರು ಕೂಡ ಸಾಕಷ್ಟು ತೊಂದರೆಗಳಾಗ್ತಾ ಇತ್ತು. ಇದೆಲ್ಲದರ ಬಗ್ಗೆ ಒಂದು ರೀತಿಯಲ್ಲಿ ಸ್ಟ್ಯಾಂಡರ್ಡ್ ಪ್ರೊಸೀಜರ್ನ ಮಾಡಬೇಕು ಅನ್ನುವಂಥದ್ದು ಎಲ್ಲರ ಆಗ್ರಹ ಆಗಿತ್ತು. ಮೇಡಮ್ ಏನು ಇದಾಗಿತ್ತಂತೆ ಮೇಡಮ್, ಪೊಲೀಸ್ ಕಮಿಷನರ್ ಕೂಡ ಯಾವುದೇ ರೀತಿಯಾದ ಮಾಹಿತಿಯನ್ನು ಪ್ರತಿಕ್ರಿಯೆ ಕೊಡ್ತಾ ಇಲ್ಲ. ಸಾಕಷ್ಟು ಅವ್ಯವಸ್ಥೆಗಳಂತೂ ಚಾಮುಂಡಿ ಬೆಟ್ಟದಲ್ಲಿ ಆಗ್ತಾ ಇರುವಂತದ್ದು ಬಹಳ ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ಕ್ಯಾಮರಾ ಪರ್ಸನ್ ಸಜಿ ಜೊತೆಗೆ ವಿನೋದ್ ಪ್ರವರ್, ರಿಪಬ್ಲಿಕ್ ಕನ್ನಡ, ವಿಜಯಪುರ. ಆಷಾಢ ಮಾಸದ 3ನೇ ಶುಕ್ರವಾರ ಆದ ಇವತ್ತು ಚಾಮುಂಡಿ ಬೆಟ್ಟಕ್ಕೆ ಭಕ್ತರ ದಂಡೆ ಹರಿದು ಬಂದಿದೆ. ಚಾಮುಂಡಿ ಬೆಟ್ಟದಲ್ಲಿ ಸರಿಯಾದ ವ್ಯವಸ್ಥೆ ಮಾಡಲಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಅಲ್ಲಿರುವ ಬಂದಿರುವ ಭಕ್ತರು ಆಕ್ರೋಶವನ್ನು ಹೊರಹಾಕಿದ್ದಾರೆ. ನಮ್ಮ ಪ್ರತಿನಿಧಿ, ಮೈಸೂರು ಪ್ರತಿನಿಧಿ ವಿನೋದ್ ಪಡ್ವಾರಳ್ಳಿ ಅಲ್ಲಿಂದ ಒಂದು ಪ್ರತ್ಯಕ್ಷ ವರದಿಯನ್ನ ನೀಡಿದ್ದಾರೆ. ಬನ್ನಿ ನೋಡೋಣ. ಡಿಸಿ ಇರಬಹುದು, ಕಮಿಷನರ್ ಎಲ್ಲರೂ ಕೂಡ ಬಂದಿದ್ದಾರೆ. ಡಿಸಿ ಲಕ್ಷ್ಮೀಕಾಂತ್ ರೆಡ್ಡಿ ಇರಬಹುದು, ಕಮಿಷನರ್ ಸೀಮಾಲಂಕರ್ ಬಂದಿದ್ದಾರೆ. ಈಗಾಗಲೇ ಅವರು ಕೂಡ ಜನರನ್ನ ಖುದ್ದು ನಿಂತು ನಿಯಂತ್ರಣ ಮಾಡ್ತಾ ಇದ್ದಾರೆ. ಬೆಳಗ್ಗೆ ಸಾಕಷ್ಟು ಗೊಂದಲಗಳಾಗಿ ಸಾಕಷ್ಟು ತೊಂದರೆಗಳಾಗಿತ್ತು. ಎಲ್ಲರೂ ಕೂಡ ಈಗಾಗಲೇ ಪೊಲೀಸರು ಎಲ್ಲರೂ ಕೂಡ 2,000 ಟಿಕೆಟ್ ಬಗ್ಗೆ ಸಾಕಷ್ಟು ಗೊಂದಲಗಳಾಗಿತ್ತು. ಎಲ್ಲರೂ ಕೂಡ ಸಾಕಷ್ಟು ಈ ಬಗ್ಗೆಯೂ ಕೂಡ ರಿಪಬ್ಲಿಕ್ ಕನ್ನಡದಲ್ಲಿ ವಿಸ್ತೃತವಾದ ವರದಿ ಮಾಡಿದ್ವಿ. ನೀವು ನೋಡ್ತಾ ಇರಬಹುದು ಯಾವ ರೀತಿಯಾದಂತಹ ಪೊಲೀಸರು ಕೂಡ ಇಲ್ಲಿ ಪೊಲೀಸರ ಜನರ ನಿಯಂತ್ರಣ ಮಾಡೋಕ್ಕೂ ಕೂಡ ಸಾಕಷ್ಟು ಹರಸಾಹಸವನ್ನ ಪಟ್ಟಿರುವಂತದ್ದು. ಈಗಾಗಲೇ ಬ್ಯಾರಿಕೇಡ್ ಎಲ್ಲ ತಳ್ಳಿ ಒಳ ಹೋಗುವಕ್ಕೆ ಪೊಲೀಸರು ಕೂಡ ಬಿಡ್ತಾ ಇರಲಿಲ್ಲ. ಆದ್ರೆ ಸಾರ್ವಜನಿಕರು ಬ್ಯಾರಿಕೇಡ್ ಎಲ್ಲ ತಳ್ಳಿ ಎಲ್ಲರೂ ಕೂಡ ದರ್ಶನ ಮಾಡೋದಕ್ಕೆ ಒಳ ಹೋಗ್ತಾ ಇದ್ದಾರೆ. ಖುದ್ದು ನಗರ ಪೊಲೀಸ್ ಆಯುಕ್ತೆ ಸೀಮಾ ಲಾಟ್ಕರ್ ಇರಬಹುದು, ಈಗಾಗಲೇ ಜಿಲ್ಲಾಧಿಕಾರಿಗಳಾದಂತಹ ಲಕ್ಷ್ಮೀಕಾಂತ್ ರೆಡ್ಡಿ ಇರಬಹುದು, ಎಲ್ಲರೂ ಕೂಡ ಖುದ್ದು ಸ್ಥಳಕ್ಕೆ ಬಂದಿದ್ದಾರೆ. ಎಲ್ಲರೂ ಕೂಡ ಇಲ್ಲಿನ ಅವ್ಯವಸ್ಥೆ ಬಗ್ಗೆ ಈಗಾಗಲೇ ಏನು ಬೆಟ್ಟದ ಕಾರ್ಯದರ್ಶಿ ಆಗಿರುವಂತಹ ರೂಪ್ ಅವರಿಗೆ ತರಾಟೆಗೆ ತೆಗೆದುಕೊಂಡ್ರು. ಬಹಳ ಪ್ರಮುಖವಾಗಿ ಇಲ್ಲಿ ಸಾಕಷ್ಟು ಅವ್ಯವಸ್ಥೆಗಳಾಗಿತ್ತು. 2,000 ಕೊಟ್ಟು ಬರುವಂತವರಿಗೆ ಯಾವುದೇ ರೀತಿಯ ವ್ಯವಸ್ಥೆಗಳಾಗಿರಲಿಲ್ಲ. ಅದರ ಬಗ್ಗೆ ಸರ್ ಒಂದು ಏನಾಗಿದೆ ಸರ್ ಇವತ್ತು? ದರ್ಶನ ಆಗ್ತಾ ಇದೆ, ಸ್ವಲ್ಪ ಹೆವಿ ರೆಸ್ಟ್ ಆಗಿದ್ದಕ್ಕೆ ಸ್ವಲ್ಪ ಕ್ಲಿಯರ್ ಮಾಡಕ್ಕೆ ಬಂದಿದ್ದೇವೆ. ಇನ್ನೊಂದು 10 ನಿಮಿಷದಲ್ಲಿ ಕ್ಲಿಯರ್ ಆಗುತ್ತೆ. ಏನಕ್ಕೆ ಅವ್ಯವಸ್ಥೆ ಆಯ್ತು ಸರ್? 2 ವಾರ ಕರೆಕ್ಟ್ ಆಗಿತ್ತು. ಅವ್ಯವಸ್ಥೆ ಏನಿಲ್ಲ. ಕ್ರೌಡ್ ಇವತ್ತು ಲಾಸ್ಟ್ 2 ವೀಕ್ಸ್ ಗಿಂತನೂ ಡಬಲ್ ಕ್ರೌಡ್ ಬಂದಿದೆ. ಅದಕ್ಕೆ ಸ್ವಲ್ಪ ಜಾಸ್ತಿ ಕ್ರೌಡ್ ಆಗಿದೆ. ಕ್ಲಿಯರ್ ಮಾಡಿಸ್ತಾ ಇದೀವಿ. ಒಂದು 10 ಮಿನಿಟ್ಸ್ ಅಲ್ಲಿ ಇಟ್ ವಿಲ್ ಬಿ ಕ್ಲಿಯರ್. ಅಲ್ಲ, ಜನರು ಹೇಳ್ತಾರೆ ಸರ್ ಸಾಕಷ್ಟು ಯಾವುದೇ ವ್ಯವಸ್ಥೆಗಳು ಮಾಡಿಲ್ಲ, ಬೆಳಿಗ್ಗೆ 5 ಗಂಟೆಯಲ್ಲಿ ಇಟ್ಟಿದ್ವಿ, 8 ಗಂಟೆ ದರ್ಶನಗಳಾಗ್ತಾ ಇಲ್ಲ ಅಂತೇಳಿ ಸಾರ್ವಜನಿಕ ಆಕ್ರೋಶ ವ್ಯಕ್ತಪಡಿಸ್ತಾ ಇದೆ ಸರ್. 2.5 hours ಆಗ್ತಾ ಇದೆ ದರ್ಶನಕ್ಕೆ, ಧರ್ಮ ದರ್ಶನಕ್ಕೆ. ಈಗ ಡಬಲ್ ಕ್ರೌಡ್ ಆಗಿದ್ದಕ್ಕೆ ಸ್ವಲ್ಪ ಮ್ಯಾನೇಜ್ ಮಾಡೋಕೆ ಬಂದಿದ್ವಿ. ಒಂದು 15 ನಿಮಿಷದಲ್ಲಿ ಕ್ಲಿಯರ್ ಆಗುತ್ತೆ. ಇದಿಷ್ಟು ಏನೋ ಜಿಲ್ಲಾಧಿಕಾರಿಗಳು ರಿಪಬ್ಲಿಕನ್ಗೆ ಹೇಳ್ತಾ ಇರುವಂತದ್ದು. ಯಾವುದೇ ತೊಂದರೆ ಆಗಿಲ್ಲ, ಒಂದು 10ರಿಂದ 20 ನಿಮಿಷದಲ್ಲಿ ಎಲ್ಲವನ್ನು ಕೂಡ ಕ್ಲಿಯರ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಆದ್ರೆ ಇಲ್ಲಿನ ಪರಿಸ್ಥಿತಿ ನೋಡ್ತಾ ಇರಬಹುದು, ಯಾವ ರೀತಿಯಾಗಿ ನೀವು ಈ ಭಾಗದಲ್ಲಿ ನೋಡ್ತಾ ಇರಬಹುದು. ಆದ್ರೆ 300 ರೂಪಾಯಿ ಇರಬಹುದು, 2,000, ಯಾವುದಕ್ಕೆ 300 ರೂಪಾಯಿ ಕೊಟ್ಟು ಬಂದಿದ್ದಾರೆ, ಯಾವುದಕ್ಕೆ 2,000 ಕೊಟ್ಟು ಬಂದಿದ್ದಾರೆ, ಯಾವುದು ಕೂಡ ಅರ್ಥ ಆಗ್ತಾ ಇಲ್ಲ. ಅಷ್ಟರ ಮಟ್ಟಿಗೆ ಜನರು ಕೂಡ ನೂಕುನುಗ್ರಹನ ಇಲ್ಲಿ ಮಾಡ್ತಾ ಇರುವಂತದ್ದು. ಎಲ್ಲರೂ ಕೂಡ ತಾಮೊಂದು ತಾಯಿಯ ದರ್ಶನ ಪಡಿಬೇಕು ಅಂತೇಳಿ ಈಗಾಗಲೇ ಎಲ್ಲರೂ ಕೂಡ ಮುಗಿಬೀಳ್ತಾ ಇದ್ದಾರೆ. ಖುದ್ದು ಈಗಾಗಲೇ ಜಿಲ್ಲಾಧಿಕಾರಿಗಳಿರ್ಬೋದು, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಎಲ್ಲರೂ ಕೂಡ ಈಗಾಗಲೇ ಸ್ಥಳದಲ್ಲಿ ಮೊಕವನ್ನು ಹೂಡಿದ್ದಾರೆ. ಈ ಒಂದು ಸರತಿ ಸಾಲಲ್ಲಿ ಯಾವೆಲ್ಲ ವ್ಯವಸ್ಥೆಗಳಾಗಿತ್ತು ಅದನ್ನ ಸರಿಪಡಿಸುವಂತಹ ಕೆಲಸಕ್ಕೆ ಮುಂದಾಗ್ತಾ ಇರುವಂತದ್ದು. ಬಹಳ ಪ್ರಮುಖವಾಗಿ ಈಗಾಗಲೇ ಇಲ್ಲಿ 2 ಭಾಗಗಳಲ್ಲೂ ಕೂಡ ಧರ್ಮದರ್ಶನ ಇರಬಹುದು, ಈಗಾಗಲೇ 300 ರೂಪಾಯಿ 2,000 ಕೊಟ್ಟು ಬರುವಂತರು ಕೂಡ ಸಾಕಷ್ಟು ತೊಂದರೆಗಳಾಗ್ತಾ ಇತ್ತು. ಇದೆಲ್ಲದರ ಬಗ್ಗೆ ಒಂದು ರೀತಿಯಲ್ಲಿ ಸ್ಟ್ಯಾಂಡರ್ಡ್ ಪ್ರೊಸೀಜರ್ನ ಮಾಡಬೇಕು ಅನ್ನುವಂಥದ್ದು ಎಲ್ಲರ ಆಗ್ರಹ ಆಗಿತ್ತು. ಮೇಡಮ್ ಏನು ಇದಾಗಿತ್ತಂತೆ ಮೇಡಮ್, ಪೊಲೀಸ್ ಕಮಿಷನರ್ ಕೂಡ ಯಾವುದೇ ರೀತಿಯಾದ ಮಾಹಿತಿಯನ್ನು ಪ್ರತಿಕ್ರಿಯೆ ಕೊಡ್ತಾ ಇಲ್ಲ. ಸಾಕಷ್ಟು ಅವ್ಯವಸ್ಥೆಗಳಂತೂ ಚಾಮುಂಡಿ ಬೆಟ್ಟದಲ್ಲಿ ಆಗ್ತಾ ಇರುವಂತದ್ದು ಬಹಳ ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ಕ್ಯಾಮರಾ ಪರ್ಸನ್ ಸಜಿ ಜೊತೆಗೆ ವಿನೋದ್ ಪ್ರವರ್, ರಿಪಬ್ಲಿಕ್